ಓಂ ಸೂರ್ಯಾಯ ನಮಃ. ಓಂ ಶನೈಶ್ಚರಾಯ ನಮಃ. ಪೌರಾಣಿಕವಾಗಿ ಮಕರ ಸಂಕ್ರಮಣಕ್ಕೆ ಒಂದು ಅದ್ಭುತವಾದ ಹಿನ್ನೆಲೆ ಇದೆ. ಇಂತಹ ಅದ್ಭುತವಾದಂತಹ ಹಿನ್ನೆಲೆಯನ್ನು ನೀವೆಂದು ಕೇಳಿರಲಿಕ್ಕಿಲ್ಲ. ಸೂರ್ಯದೇವ ಮತ್ತು ಶನೈಶ್ಚರನಿಗೆ ಸಂಬಂಧಪಟ್ಟಂತಹ ಈ ಕಥೆಯನ್ನು ಕೇಳೋದ್ರಿಂದಲೇ ಅದೆಷ್ಟೋ ಪಾಪಗಳು, ಶನಿ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಸೂರ್ಯದೇವನ ಆಶೀರ್ವಾದದಿಂದ ಬದುಕು ಬಂಗಾರವಾಗುತ್ತೆ. ಸೂರ್ಯನಂತೆ ನಮ್ಮ ಬದುಕಿನಲ್ಲೂ ಕೂಡ ಹೊಸ ಬೆಳಕು ಮೂಡುತ್ತೆ. ಇಂತಹ ಅದ್ಭುತ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಥೆಯನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೂರ್ಯನ ಕೃಪೆಗೆ ಮತ್ತು ಶನಿ ದೋಷವನ್ನು ಕಳೆದುಕೊಳ್ಳಿ. ತಡ ಮಾಡೋದು ಬೇಡ. ಈಗ ಕಥೆಯನ್ನು ಶುರು ಮಾಡೋಣ. ಸೂರ್ಯದೇವ ಅಂದರೆ ತೇಜಸ್ಸಿನ ಪ್ರತೀಕ, ಪ್ರಕಾಶ ಮತ್ತು ಶಕ್ತಿಗೆ ಇನ್ನೊಂದು ಪ್ರತಿರೂಪ ಅಂತಲೇ ಹೇಳಬಹುದು. ಆದರೆ ಸೂರ್ಯನಿಗೂ ಕೂಡ ಅಹಂಕಾರ ಇರುತ್ತೆ. ಇನ್ನೊಂದು ಕಡೆ ಶನಿದೇವರು ಅಂದರೆ ಕರ್ಮಫಲದಾತ, ಸಹನೆ, ಶಿಸ್ತು, ನ್ಯಾಯಕ್ಕೆ ಇನ್ನೊಂದು ಹೆಸರು. ಇಂತಹ ಶನಿದೇವರು ಸೂರ್ಯನ ಪುತ್ರ. ಆದರೆ ಇವರಿಬ್ಬರ ಸಂಬಂಧ ಅಷ್ಟು ಸರಳವಾಗಿರಲಿಲ್ಲ. ಸೂರ್ಯನಿಗೂ ಮತ್ತು ಶನಿದೇವರಿಗೂ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಖಂಡಿತವಾಗಿಯೂ ಇದ್ದವು. ಇದಕ್ಕೆ ಕಾರಣ ಸೂರ್ಯನಿಗೆ ಇಬ್ಬರು ಪತ್ನಿಯರು. ಒಬ್ಬಳು ಸಂಜ್ಞಾದೇವಿ, ಇನ್ನೊಬ್ಬಳು ಸಂಜ್ಞಾದೇವಿಯ ನೆರಳಾದಂತಹ ಛಾಯಾದೇವಿ. ಸಂಜ್ಞಾದೇವಿಯು ಸೂರ್ಯನ ಮೊದಲನೆಯ ಪತ್ನಿ. ಇವಳು ಸೂರ್ಯನ ಜೊತೆಗೆ ಸೂರ್ಯನ ಶಾಖವನ್ನು ತಡೆಯಲಾಗದೆ, ಅವನ ತೇಜಸ್ಸನ್ನು ಸಹಿಸಲಾಗದೆ ತಪಸ್ಸಿಗೆ ಹೊರಟು ಹೋಗ್ತಾಳೆ. ತಾನು ಹೊರಟು ಹೋಗುವಾಗ ತನ್ನ ಛಾಯೆಯನ್ನು ಅಲ್ಲೇ ಬಿಟ್ಟು ಹೋಗ್ತಾಳೆ. ಅವಳೇ ಛಾಯಾದೇವಿ. ಅವಳ ಮಗನೇ ಶನೇಶ್ವರ. ಸೂರ್ಯನಿಗೆ ಸಂಜ್ಞಾದೇವಿಯ ಮಕ್ಕಳ ಮೇಲೆ ಹೆಚ್ಚು ಒಲವಿತ್ತು. ಛಾಯಾದೇವಿಯ ಮಗನ ಮೇಲೆ ನಿರ್ಲಕ್ಷ್ಯ, ತಾತ್ಸಾರವಿತ್ತು. ಇದರಿಂದ ಶನಿದೇವರ ಮನಸ್ಸಿನಲ್ಲಿ ನೋವು, ಕೋಪ ಎಲ್ಲ ಇತ್ತು. ಮೌನ, ತಪಸ್ಸು, ಸಹನೆಯ ಮೂಲಕ ಪ್ರತಿಕ್ರಿಯೆಯನ್ನು ಶನೇಶ್ವರರು ನೀಡ್ತಾರೆ. ಶನಿದೇವರನ್ನು ಇದರಿಂದಲೇ ನ್ಯಾಯದ ದೇವತೆ ಅಥವಾ ಕರ್ಮದ ದೇವತೆ ಅಥವಾ ಕರ್ಮಫಲದಾತ ಅಂತ ಕರೀತಾರೆ. ಶನಿದೇವರು ಕಠಿಣ ತಪಸ್ಸು, ಬ್ರಹ್ಮನಿಂದ ವರ ಎಲ್ಲವನ್ನ ಪಡೆದಿರ್ತಾರೆ. ನಾನು ಯಾರನ್ನು ಕೂಡ ದ್ವೇಷಿಸುವುದಿಲ್ಲ, ಆದರೆ ಅವರ ಕರ್ಮದಂತೆ ಫಲವನ್ನು ನೀಡ್ತೇನೆ ಅಂತ ಅವರು ಅಂದ್ಕೊಳ್ತಾರೆ. ಅದಕ್ಕಾಗಿ ಶನಿ ಶಿಕ್ಷೆ ಕೊಡುವವನು ಅಲ್ಲ, ಕರ್ಮದ ಪಾಠವನ್ನು ಕಲಿಸುವಂತಹ ಗುರು ಅಂತ ಹೇಳ್ಬೋದು. ಇನ್ನು ಮಕರ ಸಂಕ್ರಮಣಕ್ಕೂ ಮತ್ತು ಈ ಕಥೆಗೂ ಏನು ಸಂಬಂಧ ಅಂದರೆ, ವರ್ಷ ಪೂರ್ತಿ ಸೂರ್ಯನು ತನ್ನದೇ ರಾಶಿಗಳಲ್ಲಿ ಸಂಚರಿಸ್ತಾ ಇರ್ತಾನೆ. ಆದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವರು ತನ್ನ ಮಗನಾದ ಶನಿದೇವರ ಮನೆಗೆ ಪ್ರವೇಶಿಸ್ತಾರೆ. ಇದು ತಂದೆ ಮಗನ ಮನೆಗೆ ಹೋಗುವುದು ಅಂತ ಕರಿಬಹುದು. ಅಹಂಕಾರವನ್ನು ತ್ಯಜಿಸಿ ಸೂರ್ಯದೇವರು ಸಮಾಧಾನದಿಂದ ಮತ್ತು ಗೌರವದಿಂದ ತನ್ನ ಪ್ರೀತಿಯ ಮಗನ ಮನೆಗೆ ಹೋಗುವಂತಹ ಪುಣ್ಯ ದಿನ ಅಂತ ಕೂಡ ಕರೀತಾರೆ. ಈ ಘಟನೆಯ ಮೂಲಕ ಶಾಸ್ತ್ರ ಹೇಳುವುದೇನೆಂದರೆ, ತೇಜಸ್ಸು ಎಷ್ಟೇ ಇದ್ದರೂ ಕೂಡ ವಿನಯವೂ ಇರಬೇಕು, ಶಕ್ತಿಯೂ ಇದ್ದರೂ ಕೂಡ ನ್ಯಾಯಕ್ಕೆ ತಲೆಬಾಗಬೇಕು ಅಂತ. ಮಕರ ಸಂಕ್ರಾಂತಿಯ ದಿನ ತಂದೆ ಮತ್ತು ಮಗನ ಕಲಹವು ಶಮನವಾದಂತಹ ದಿನವಾಗಿದೆ. ಕುಟುಂಬದಲ್ಲಿ ಸಮಾಧಾನ, ಅಹಂಕಾರವನ್ನು ಕಡಿಮೆಯಾಗಿಸಿಕೊಂಡು ಸೂರ್ಯನು ಶನಿ ಮನೆಗೆ ಹೋಗಿ ದೋಷವನ್ನು ಶಮನ ಮಾಡುವಂತಹ ದಿನವಾಗಿದೆ. ಈ ಕಥೆಯನ್ನು ಕೇಳುವುದರಿಂದ ಈ ದಿನ ಸೂರ್ಯ ಮತ್ತು ಶನೇಶ್ಚರನ ಮಂತ್ರಗಳನ್ನು ಪಠಣ ಮಾಡೋದ್ರಿಂದ
ಕುಟುಂಬದಲ್ಲಿನ ಕಲಹಗಳು ನಿಂತು ಹೋಗುತ್ತೆ. ಶನಿ ದೋಷವು ನಿವಾರಣೆ ಆಗುತ್ತೆ. ಹಿರಿಯರ ಜೊತೆ ಅಸಮಾಧಾನ ಇರುವವರು ಈ ದಿನ ದಾನ ಮತ್ತು ಪೂಜೆಗಳನ್ನು ಮಾಡಿದರೆ ಅತ್ಯುತ್ತಮವಾದಂತಹ ಫಲವನ್ನು ದೇವರು ನೀಡ್ತಾನೆ ಅನ್ನಬಹುದು. ಸೂರ್ಯ ಎಂದರೆ ಅಹಂಕಾರ, ತೇಜಸ್ಸು. ಆದರೆ ಶನಿ ಎಂದರೆ ನ್ಯಾಯ ಮತ್ತು ಕರ್ಮವಾಗಿದೆ. ಮಕರ ಸಂಕ್ರಮಣವು ಅಹಂಕಾರ, ತ್ಯಾಗದ ಸಂಕೇತವಾಗಿದೆ. ಈ ದಿನ ಎಳ್ಳನ್ನು ದಾನ ಮಾಡೋದ್ರಿಂದ ಕರ್ಮದ ಶುದ್ಧಿಯಾಗುತ್ತೆ. ತಂದೆ ಮಗನ ಸಂಧಿಯಾಗಿ ಕುಟುಂಬದ ಸೌಹಾರ್ದತೆ ಬೆಳೆಯುತ್ತೆ ಅಂತ ಕೂಡ ಹೇಳಬಹುದು. ಎಳ್ಳು ಶನಿದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಎಳ್ಳಿನ ದಾನವು ಕರ್ಮದ ಶುದ್ಧೀಕರಣ ಮಾಡುತ್ತೆ. ಹಾಗೆ ಬೆಲ್ಲವು ಸೂರ್ಯನ ಉಷ್ಣತೆಗೆ ಸಂಬಂಧಿಸಿದ್ದು. ಅಂದರೆ ಕಠಿಣ ಸತ್ಯವನ್ನು ಕೂಡ ಮೃದುಗೊಳಿಸುವಂತಹ, ಅದರಲ್ಲಿ ಸಿಹಿಯಾದ ಮಧುವನ್ನು ನೀಡುವಂತಹ ಸಂಕೇತವೇ ಈ ಎಳ್ಳು ಬೆಲ್ಲದ ಮಿಶ್ರಣವನ್ನು ಸಂಕ್ರಮಣ ದಿನ ಸೇವಿಸುವುದಾಗಿದೆ. ಶನಿಯ ಕಠಿಣತೆ ಮತ್ತು ಸೂರ್ಯನ ತೇಜಸ್ಸಿನ ಸಮತೋಲನವನ್ನು ಈ ಬೇವು ಮತ್ತು ಎಳ್ಳಿನ ಮುಖಾಂತರ ಈ ಸಂಕ್ರಮಣ ದಿನವನ್ನು ಆಚರಿಸಲಾಗುತ್ತೆ ಅಂತ ಹೇಳಬಹುದು. ಇನ್ನು ಈ ಸಂಕ್ರಮಣವನ್ನು ಹೇಗೆ ಆಚರಿಸಬೇಕು ಅಂತ ನೋಡೋಣ. ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಓಂ ಸೂರ್ಯಾಯ ನಮಃ ಎನ್ನುವಂತಹ ಜಪವನ್ನು 11 ಬಾರಿ ಅಥವಾ 108 ಬಾರಿ ಹೇಳುತ್ತಾ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ಮತ್ತು ಈ ದಿನ ಏಕಾದಶಿಯು ಕೂಡ ಬಂದಿರುವ ಕಾರಣ ಏಕಾದಶಿಯ ವ್ರತವನ್ನು ಸಾಧ್ಯವಾದಷ್ಟು ಮಾಡಬೇಕು. ಅಂದರೆ ಓಂ ನಮೋ ನಾರಾಯಣಾಯ ಎಂಬಂತಹ ಜಪವನ್ನಾದರೂ ಕೂಡ ಕನಿಷ್ಠ 108 ಬಾರಿ ಉಚ್ಚರಿಸಬೇಕು. ಇನ್ನು ದಾನದ ವಿಷಯಕ್ಕೆ ಬಂದರೆ ಈ ದಿನ ಎಳ್ಳು ದಾನ, ಬೆಲ್ಲ ದಾನ, ಅನ್ನದಾನ ಮತ್ತು ವಸ್ತ್ರದಾನ ಮಾಡಿದರೆ ಬಹಳ ಉತ್ತಮ. ಶಾಸ್ತ್ರೋಕ್ತ ವಿಧಿವಿಧಾನದಲ್ಲಿ ದೇವರನ್ನು ಭಕ್ತಿಯಿಂದ ಬೇಡಿದರೆ, ಪೂಜೆಯನ್ನು ನೆರವೇರಿಸಿದರೆ ಶತ್ರುಬಾಧೆ ಕಡಿಮೆಯಾಗುತ್ತೆ. ದಾರಿದ್ರ್ಯವು ನಿವಾರಣೆ ಆಗುತ್ತೆ. ಪಿತೃದೋಷವು ಶಮನವಾಗುತ್ತೆ. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಕುಟುಂಬದಲ್ಲಿನ ವ್ಯಕ್ತಿಗಳ ಆಯಸ್ಸು, ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸುತ್ತೆ ಮತ್ತು ದೀರ್ಘಾಯುಷಿಗಳಾಗುತ್ತಾರೆ. ಈಗ ಬರುವಂತಹ ಮಕರ ಸಂಕ್ರಮಣವು ಸೂರ್ಯಚಕ್ರ ಆಧಾರಿತವಾಗಿದೆ. ಏಕಾದಶಿಯು ಚಂದ್ರಚಕ್ರ ಆಧಾರಿತವಾಗಿದೆ. ಸೂರ್ಯ ಚಂದ್ರರ ಸಂಗಮದಿಂದ ಆಗುವಂತಹ ಈ ಏಕಾದಶಿ ಮತ್ತು ಸಂಕ್ರಮಣವು ನಮ್ಮೆಲ್ಲರ ಬಾಳಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಇದನ್ನು ಆತ್ಮ ಪರಮಾತ್ಮ ಯೋಗ ಅಂತ ಕೂಡ ವಿವರಿಸಲಾಗುತ್ತೆ. ಏಕೆಂದರೆ ಏಕಾದಶಿಯು ಕೂಡ ಒಂದೇ ದಿನ ಬಂದಿದೆ. ಸೂರ್ಯನು ಆತ್ಮವಾದರೆ ವಿಷ್ಣು ಪರಮಾತ್ಮನಾಗಿದ್ದಾನೆ. ಈ ರೀತಿಯಾಗಿ ಏಕಾದಶಿ ಮತ್ತು ಸಂಕ್ರಮಣವನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ಭಗವಂತನಲ್ಲಿ ವಿಶ್ವಾಸವಿಟ್ಟು ಆಚರಿಸಿದ್ದೇ ಆದರೆ ಜೀವನದಲ್ಲಿ ದಾರಿದ್ರ್ಯ, ಪಾಪ, ರೋಗಗಳು ದೂರವಾಗಿ ಒಳ್ಳೆಯ ಜೀವನ ನಮ್ಮದಾಗುತ್ತೆ. ಈ ಮಕರ ಸಂಕ್ರಮಣವು ನಮ್ಮೆಲ್ಲರ ಬಾಳಲ್ಲಿ ಸಿಹಿಯನ್ನು ಮಾತ್ರ ಹೊತ್ತು ತರಲಿ. ಈಗ ನಾನು ಹೇಳಿರುವಂತಹ ಮಾಹಿತಿಗಳು, ನನ್ನ ಧಾರ್ಮಿಕ ವಿಚಾರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಇಷ್ಟವಾದರೆ ಪ್ರೀತಿ ಪಾತ್ರರಲ್ಲಿ ಶೇರ್ ಕೂಡ ಮಾಡಿ. ಧನ್ಯವಾದಗಳು.